10 ವರ್ಷ ಬಿಟ್ಕೊಂಡು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರೆ ಸೋಮವಾರನೂ ಇಷ್ಟೊಂದು ಜನ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಯ್ತದೆ. ಎಲ್ಲಪ್ಪ ಇದೀವಿ ಅಂತಂದ್ರೆ ಕಾರಲ್ಲಿ ಕೂತ್ಕೊಂಡು ಹೇಳ್ತೀನಿ. ಮತ್ತೆ ನಮ್ ಗಂಟೆ ನಮ್ ಬ್ಲ್ಯಾಕಿ ನೋಡಿ ಕಬಡ್ಡಿ ಇಲ್ಲ ಬ್ಲ್ಯಾಕಿ ಏನಪ್ಪ ಸಮಾಚಾರ ಹೋಗಲ್ಲ. ಡಿಂಗ್ರಿ ರಾಕಿ ನಮ್ಮ ಅಂಕಲ್ ಬತ್ತವನೆ ಮತ್ತೆ ಒಡೆ ಬತ್ತವನೆ ಎಲ್ಲ ಅವ್ರೆ ಹೇಳ್ತೀನಿ ಬನ್ನಿ. ರಾಕಿ ಓ ಡಿಂಗ್ರಿ ರಾಕಿ ನೋಡಿ ಗೈಸ್ ಡಿಂಗ್ರಿ ನೋಡಿ ಗೈಸ್. ಹ್ಯಾಪಿ ಬರ್ತ್ಡೇ ಮಚ್ಚ. ಥ್ಯಾಂಕ್ಸ್ ಮಚ್ಚ. ನಮ್ ಡಿಂಗ್ರಿ ನೋಡಿ ಗೈಸ್ ಡಿಂಗ್ರಿ ರಸಿಕಾ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಅಲ್ಲಿಂದ ಚನ್ನಪಟ್ಟಣದಿಂದ ಬುಟ್ಟಾಡಿಗೆ ಒಂದು ಸ್ಟಾಪ್ ಆಗ್ತಾ ಮಳೂರ್ ನಾಷ್ಟ ಮಾಡ್ಕೊತಾ ಇದೀವಿ ಇಲ್ಲೇ ಬೆಣ್ಣೆ ದೋಸೆನ. ಸುಮಾರು ವಿಡಿಯೋದೆಲ್ಲ ನೋಡ್ತಿರಲ್ಲ, ನಮ್ಮ ಮಳೂರು ಚನ್ನಪಟ್ಟಣದ ಹತ್ರ ಹೆವಿ ಫೇಮಸ್ ಇದು. ಯಾರ್ಯಾರು ಬಂದು ಬೆಣ್ಣೆ ದೋಸೆ ತಿಂದಿದ್ದೀರಿ ಮಿಸ್ ಮಾಡ್ದಾಗ ಕಮೆಂಟ್ ಮಾಡ್ರಿ ಹೆಂಗಿತ್ತು ಅಂತ ಬೆಣ್ಣೆ ದೋಸೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವಿ ಡೈರೆಕ್ಟ್ ಈಗ ನಾನ್ ಸ್ಟಾಪ್ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಈಗ. ಬರತ್ತಾ ನೋಡಿ ಅಂಕಲ್ ನೋಡಿ ಗೈಸ್ ಅಂಕಲ್ ಹಿಂಗ ನೋಡಿ ಗೈಸ್ ಕರಿಯ ನನ್ನ ತೊಡೆ ಮೇಲೆ ಡೈರೆಕ್ಟ್ ಅಲ್ಲೋಗಿ ಸಿಗ್ತೀವಿ. ಪ್ರೀತಿಗೆ ಅವಳೊಂದು ಸ್ನೇಹಕ್ಕೆ ನಾನುಂಟು ಕಂಡಿದ್ದೆ ಕೇಳಿದ್ದೆ ಓದಿದ್ದೆ ಮೆಚ್ಚಿದ್ದೆ ನೂರಾರು ಲವ್ ಸ್ಟೋರಿಯ. ನಮ್ಮ ಅಂಕಲ್ ಯಾವ ಥರ ಆಡ್ದ ಅಂತ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡ್ರಿ. ಕೊನೆಗೂ ಚಾಮುಂಡಿ ಬೆಟ್ಟದ ಬಂದೇ ಬಿಟ್ಟು ಪಾರ್ಕಿಂಗ್ ಹತ್ರ ಕಾರ್ ಹಾಕಿ ದೇವಸ್ಥಾನದ ಹೋಯ್ತಾ ಇದೀವಿ. ಮತ್ತೆ ಪೂಜೆ ಸಾಮಾನೆಲ್ಲ ತಗೊಂಡು ಹೋಯ್ತಾ ಇದೀವಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದ 10 ವರ್ಷದ ಮೇಲೆ ಐತೈತೆ. ತಾಯಿ ನೋಡಿದ್ರೆ ಖುಷಿನೇ ಬೇರೆ ಬಿಡ್ರಿ. ದೇವಸ್ಥಾನ ಹತ್ರ ಬಂದು ದರ್ಶನಕ್ಕೆ ಹೋಗಿ ನಿಂತ್ಕೋಬೇಕು. ದರ್ಶನಕ್ಕೆ ಬಂದು ನಿಂತ್ಕೊಂಡ್ರೆ ಶಾಕೆ ಆಗೋಯ್ತು, ಜನ ಸಾಗರ ನೋಡ್ಬೋದು. ನಾವು ಸೋಮವಾರ ಬರ್ರಿ ಅಷ್ಟೊಂದು ಜನ ಇರಲ್ರು ಅನ್ಕೊಂಡು ಸೋಮವಾರ ಬರ್ರಿ ಏನು ಈ ಪಾಟಿ ರಶ್ ಅವ್ರ ಜನ. ಚಾಮುಂಡಿ ಬೆಟ್ಟದಲ್ಲಿ ಯಾವಾಗ್ಲೂ ಹಿಂಗೆ ಅಂತಾನೆ ಕಮೆಂಟ್ ಮಾಡ್ರಿ ರಶ್ ಜನ. ದರ್ಶನಕ್ಕೆ ನಿಂತ್ಕೊಂಡು ನಾವು 2 ಅವರ್ ಆಯ್ತು ದೇವಸ್ಥಾನ ಒಳಗಡೆ ಈಗ ಎಂಟ್ರಿ ಆಯ್ತಾ ಇದೀವಿ. ಕೊನೆಗೂ ತಾಯಿ ದರ್ಶನ ಎಲ್ಲ ಮಾಡ್ಕೊಂಡು ಆಚ ಕಡೆ ಬಂದು ಚಿಕ್ಕ ಹುಡುಗ ಇದ್ದಾಗ ನಾನು ನೋಡಿದ್ದು ದೇವಸ್ಥಾನ ಮೊದ್ಲು ಹಿಂಗೆ ಇತ್ತ ಅಂತಾನೆ ಗೊತ್ತಾಯ್ತಲ್ಲ ದೇವಸ್ಥಾನ. ಅಲ್ಲಿಂದ ದೇವಸ್ಥಾನದಿಂದ ಆಚ ಕಡೆ ಬಂದಿದ್ದು ಇಷ್ಟು ಥರ ಕಟ್ಟಿಸ್ಕೊತಾ ಇದೀವಿ. ಎಷ್ಟೋ ದಿನದಿಂದ ಕಟ್ಟಿಸ್ಕೋಬೇಕು ದೇವಸ್ಥಾನಕ್ಕೆ ಬಂದಾಗ ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ಕಟ್ಟಿಸ್ಕೊತಾ ಇರೋದು. ನಾವು ದೇವಸ್ಥಾನದ ಪ್ರಸಾದ ತಿನ್ನಕ್ಕಾಗಲ್ಲ, ಸಿಕ್ಕಾಪಟ್ಟೆ ಜನ ಇದ್ರು, ಅದಕ್ಕೋಸ್ಕರ ಬಂದು ಆಚ ಕಡೆ ಊಟ ಮಾಡ್ತಾ ಇದೀವಿ. ಆ ತಾಯಿ ದರ್ಶನನೂ ಆಯ್ತು ಮತ್ತೆ ಊಟ ಎಲ್ಲ ಆಯ್ತು. ಈಗ ಡೈರೆಕ್ಟ್ ಚನ್ನಪಟ್ಟಣ ನಾನ್ ಸ್ಟಾಪು. ನಮ್ಮ ಅಂಕಲ್ ಹೊಟ್ಟೆ ತುಂಬ ಊಟ ಮಾಡ್ದ ಕರ್ಗಿಸಕ್ಕೋಸ್ಕರ ಈ ತರ ಆಡ್ತಾವನೆ. ಬರ್ತಡೇ ವಿಶ್ ಮಾಡಿದವ್ರಿಗೆ ಫಾಲೋವರ್ಸ್ ಗಾಲಿ ಫ್ರೆಂಡ್ಸ್ ಗಾಲಿ ಮತ್ತೆ ಫ್ಯಾಮಿಲಿ ಗಾಲಿ ನನ್ನ ಕಡೆ